ಪ್ರೈಸ್ ದ ಲಾರ್ಡ್. ಕರ್ತರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಈ ಬೆಳಗ್ಗಿನ ಸಮಯದ ಮುಂಜಾನೆ ಸಮಯದ ನಮಗೆ ವಂದನೆಗಳನ್ನು ನಾನು ನಿಮಗೆ ತಿಳಿಸುತ್ತಿದ್ದೇನೆ. ಸರಿ, ಈ ದಿನದ ನೋಡುವಾಗ ಪುರುಷನು ದೇವರ ಪ್ರತಿರೂಪವೂ ಪ್ರಭಾವವೂ ಆಗಿದ್ದಾನೆ. ಅದಕ್ಕಂತ ಈಗ ನಾವು ಸತ್ಯವೇದದ ವಾಕ್ಯ ಧ್ಯಾನಿಸುವಾಗ 1 ಕೊರಿಂಥರು ಬರೆದ ಪತ್ರಿಕೆ 11ನೇ ಅಧ್ಯಾಯ 6ರಿಂದ 10 ವಾಕ್ಯಗಳು ನನ್ನೊಂದಿಗೆ ಸೇರಿ ನೀವು ಓದಿಕೊಳ್ಳೋಣ. ಈಗ ನಾನು ಓದುತ್ತೇನೆ. ಸ್ತ್ರೀಯು ಮುಸುಕು ಹಾಕಿಕೊಳ್ಳದಿದ್ದರೆ ಆಕೆಯ ಕೂದಲನ್ನು ತೆಗೆಸಿಬಿಡಬೇಕಷ್ಟೆ. ಆದರೆ ಕೂದಲನ್ನು ಕತ್ತರಿಸಿ ಕೊಲ್ಲುವುದಾಗಲಿ ತಲೆ ಬೋಳಿಸಿಕೊಳ್ಳುವುದಕ್ಕಾಗಲಿ ಸ್ತ್ರೀಗೆ ಅವಮಾನಕರವಾಗಿದ್ದರೆ ಆಕೆಯ ಮುಸುಕನ್ನು ಹಾಕಿಕೊಳ್ಳಲಿ. ಪುರುಷನು ದೇವರ ಪ್ರತಿರೂಪವೂ ಪ್ರಭಾವವೂ ಆಗಿರುವುದರಿಂದ ತಲೆಯನ್ನು ಮುಚ್ಚಿಕೊಳ್ಳಕೂಡದು. ಸ್ತ್ರೀ ಯಾರೂ ಪುರುಷನ ಪ್ರಭಾವವಾಗಿದ್ದಾಳೆ. ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಲಿಲ್ಲ, ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು. ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ನಿರ್ಮಾಣವಾಗಲಿಲ್ಲ, ಸ್ತ್ರೀಯು ಪುರುಷನ ನಿಮಿತ್ತ ನಿರ್ಮಾಣವಾದಳು. ಹೀಗಿರುವುದರಿಂದ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು. ಆದರೂ ಕರ್ತನ ಸಂಬಂಧದಲ್ಲಿ ಆಮೇನ್ ಆಮೇನ್. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈಗ ನಾವು ಪ್ರಾರ್ಥಿಸಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ನಾಮವು ಮಹಿಮೆ ಹೊಂದಲಿ. ದೇವರೇ, ಇದೋ ರಾಜ, ಈ ದಿನದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಇದನ್ನು ಓದುತ್ತಿರುವ, ಇದನ್ನು ನೋಡುತ್ತಿರುವ, ಇದನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನೀನು ಆಶೀರ್ವದಿಸು. ದೇವರೇ, ಈ ದಿನದ ವಾಕ್ಯದ ಪ್ರಕಾರವಾಗಿ ಇದೋ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ ದೇವರೇ ಯೇಸುವೆ, ಪುರುಷನು ದೇವರ ಪ್ರತಿರೂಪವೂ ಪ್ರಭಾವವೂ ಆಗಿದ್ದಾನೆ ಅಂತ ಹೇಳಿ ಈ ವಾಕ್ಯದ ಪ್ರಕಾರವಾಗಿ ರಾಜ ಇದನ್ನು ಕರ್ತಾಧಿಕರ್ತನೆ ಈ ದಿನವೆಲ್ಲ ಇವರನ್ನು ಆಶೀರ್ವದಿಸು. ದೇವರೇ, ನೀನು ಕರ್ತಾಧಿಕರ್ತನೆ ಯಾವ ರೀತಿ ತಲೆಯಾಗಿದೆಯೋ ಅದೇ ರೀತಿಯಲ್ಲಿ ದೇವರೇ ಪುರುಷನು ಕೂಡ ನಿನ್ನ ಪ್ರಭಾವದಿಂದ ಪ್ರತಿಯೊಬ್ಬರು ಆಶೀರ್ವಾದ ಪಡಲಿ. ದೇವರೇ ಅಪ್ಪ, ದೇವರೇ ಯೇಸು ಸ್ವಾಮಿ, ನಿನ್ನ ನಾಮವು ಮಹಿಮೆ ಪಡಲಿ. ಇದನ್ನು ಕರ್ತಾಧಿಕರ್ತನೆ ಇವರು ಮಾಡುವ ಎಲ್ಲಾ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ದೇವರೇ ನೀನು ಆಶೀರ್ವದಿಸಿ, ಇವ್ರಿಗೆ ಬೇಕಾದ ಎಲ್ಲಾ ರೀತಿಯಲ್ಲಿ ಎಲ್ಲಾ ವಿಧದಲ್ಲಿ ನೀನು ಸಹಾಯ ಮಾಡಿ, ಇವರಿಗೆ ರಜಾದಿರಜನೆ ತಲೆಯಾಗಿದ್ದು ನೀನು ಆಶೀರ್ವದಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. ಇವು ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ನೀನು ಆಶೀರ್ವದಿಸಿ ಅವರ ಕಾರ್ಯಗಳೆಲ್ಲ ನೀನು ಸಕ್ಸಸ್ ಮಾಡುವಂತೆ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. ದೇವರೇ, ಸ್ತ್ರೀಯರನ್ನು ಪುರುಷರನ್ನು ಮಕ್ಕಳನ್ನು ಎಲ್ಲರನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸು. ದೇವರೇ, ನೀನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ, ನೀನು ಆಶೀರ್ವದಿಸಿ ನೀನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.